ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಯಾರ್ಯಾರು ನೀವು ದುಬೈಗೆ ಬರಬೇಕಂತ ಇದ್ದೀರಾ, ಅಷ್ಟು ಸುಲಭವಾಗಿ ಮಾತಲ್ಲ. ಇಲ್ಲಿ ಎಲ್ಲ ವಿವಿಧ ಕಂಟ್ರಿಗಳಿಂದ ಇರ್ತಕ್ಕಂಥ ಜನರು ಇರ್ತಾರೆ. ನಾವು ಇರ್ತಕ್ಕಂಥದ್ದು ಇವಾಗ ಒಂದು ರೂಮಲ್ಲಿ 6 ಜನ ಇರ್ತೀವಿ. 6 ಜನ ಡಿಫ್ರೆಂಟ್ ಆಗಿರ್ತಾರೆ. 6 ಜನರ ಡ್ಯೂಟಿ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬರಬೇಕಾಗಿದೆ ಅಂತಂದರೆ ಮೊದಲನೇದಾಗಿ ನಮ್ಮ ಹತ್ರ ತಾಳ್ಮೆ ಬೇಕು, ಕೋಪವನ್ನು ತೆಗೆದು ಬಿಡಬೇಕಾಗುತ್ತೆ. ನಾವು ಆವಾಗ ಮಾತ್ರ ನಾವು ಇಲ್ಲಿ ಸರ್ವ್ ಆಗಲಿಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಯಾರು ಏನೇ ಅಂದರೂ ಕೂಡ ನಾವು ಅದಕ್ಕೆ ಎಸ್ ಅನ್ನೋದು ಮಾತ್ರ ಕಲಿಬೇಕಿಲ್ಲಿ. ಅದಕ್ಕೆ ವಿರುದ್ಧವಾಗಿದ್ದಾಗ ಜಗಳ ಆಗುತ್ತೆ. ಜಗಳ ಆದಾಗ ಮುಗೀತು, ನಮ್ಮ ಲೈಫ್ ಕೊಲ್ಯಾಪ್ಸ್ ಆಗುತ್ತೆ ಇಲ್ಲಿ. ಹಾಗಾಗಿ ಯಾರು ಬರಬೇಕಂತ ಇದ್ದೀರಾ, ಒಂದು ಒಳ್ಳೆಯ ಡಿಸಿಷನ್ ತಗೊಳ್ಳಿ. ಹಾಗೆ ಯಾರು ಏಜೆಂಟ್ ಮುಖಾಂತರ ನಮಗೆ ದುಡ್ಡು ಕೊಡ್ದು ಅಂತವ್ರೆ 2 ಲಕ್ಷ 1 ಲಕ್ಷ ಆಮೇಲೆ ಇಲ್ಲೂ 1 ಲಕ್ಷ ಸ್ಯಾಲ್ರಿ ಅದ ಅಂತಾರೆ ಅಂತ ಹೇಳಿ ಬರ್ಲಕ್ಕೆ ಹೋಗಬೇಡಿ. ಯಾಕಂತಂದರೆ ಇಲ್ಲಿ ಬಹಳ ಕಷ್ಟ. ಅಲ್ಲೊಂದು ಕೆಲಸ ಹೇಳ್ತಾರೆ, ಇಲ್ಲೊಂದು ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಪರ್ಫೆಕ್ಟಾಗಿ ಎನ್ಕ್ವೈರಿ ಮಾಡಿ, ಜಾಬ್ ಏನಿದೆ, ಎಷ್ಟು ಸಂಬಳ ಇದೆ, ಯಾವ ಕೆಲಸ ಇದೆ, ಯಾವ ಕಂಪ್ನಿ ಇದೆ, ಪರಿಪೂರ್ಣವಾದ ಮಾಹಿತಿ ತಗೊಂಡು ಇಲ್ಲಿ ಬರಲಿಕ್ಕೆ ಪ್ರಯತ್ನ ಪಡಿ. ಇಲ್ಲ ಇದ್ದಿದ್ದರೆ ಅಲ್ಲೊಂದು ಹೇಳಿರ್ತಾರೆ, ಇಲ್ಲೊಂದು ಕೆಲಸ ಮಾಡ್ತಾರೆ, ಆಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಯಾರು ಬರಬೇಕಂತ ಇದ್ದೀರಾ, ಒಳ್ಳೆಯ ನಿರ್ಧಾರ, ಬಟ್ ವಿಚಾರ ಮಾಡಬೇಕಾಗುತ್ತೆ. ಓಕೆ, ಸ್ಟೆಪ್ಸ್ ಏನು ರಿಸ್ಕ್ ತೊಗೊಳ್ಳೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ನಮಗೆ ತಾನಾಗೆ ರಿಸ್ಕ್ ತೊಗೊಳ್ಳಲ್ಲ ಮನುಷ್ಯ. ಏನೋ ಮಾಡಬೇಕಂತ ಅವನು ಒಂದು ಹಠ ಆಗಿರುತ್ತೆಲ್ಲ, ಅವಾಗ ಮಾತ್ರ ಅವನಿಗೆ ಒಂದು ಆಪ್ಷನ್ ತೊಗೊಳ್ಳೋಕ್ಕೆ ಅವನಿಗೆ ಪ್ರಯತ್ನ ಪಡಲಿಕ್ಕೆ ಇಷ್ಟ ಆಗ್ತಾನೆ. ಇಲ್ಲಾಂತಂದರೆ ಅವನು ಅಷ್ಟರ ಮಟ್ಟಿಗೆ ಸೀಮಿತ ಆಗ್ತಾನೆ.